ಅವರಿಬ್ರು ಶ್ರೀಮಂತರಾಗಿದ್ರು, ಮದ್ವೆಯೂ ಆಗಿದ್ರು. ಅಷ್ಟೇ ಅಲ್ಲ, ಕಾಶ್ಮೀರದಲ್ಲಿ ಫೋಟೋಶೂಟ್ ಕೂಡ ಮಾಡಿಸಿದ್ರು. ಅದ್ಧೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ವೈದ್ಯರಾಗಿದ್ರ ಅವರಿಬ್ರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು. ಆದ್ರೆ 6 ತಿಂಗಳ ಹಿಂದೆ ವೈದ್ಯ ಪತ್ನಿ ಸಾವನ್ನಪ್ಪಿದ್ದಾಳೆ. ಇದೀಗ ಆಕೆಯ ಸಾವಿನ ರಹಸ್ಯ ಬಯಲಾಗಿದೆ. ಚಂದುಳ್ಳಿ ಚೆಲುವೆ ಅಂಧಗಾತಿಯಾಗಿದ್ಲು ಈ ವೈದ್ಯೆ. ಇದೇ ಚೆಲುವೆ ಮಲಗಿದ್ದಲ್ಲೇ ಉಸಿರು ನಿಲ್ಲಿಸಿದ್ಲು. ತವರು ಮನೆಯಲ್ಲೇ ಚಿರನಿದ್ರೆಗೆ ಜಾರಿದ್ಲು. 6 ತಿಂಗಳ ಹಿಂದೆ ಆಗಿದ್ದ ಇದೇ ಸಾವಿಗೆ ಇಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯ ಸಾವಿಗೆ ಬಿಗ್ ಟ್ವಿಸ್ಟ್. ವೈದ್ಯನಾಗಿದ್ದ ಪತಿಯಿಂದಲೇ ಸಾವಿನ ಇಂಜೆಕ್ಷನ್. 6 ತಿಂಗಳ ಬಳಿಕ ಬಯಲಾಯಿತು ಕೊಲೆ ರಹಸ್ಯ. ಒಂದೇ ಒಂದು ಅನುಮಾನ ಇರಲಿಲ್ಲ, ಯಾರೊಬ್ಬರಿಗೂ ಡೌಟ್ ಬಂದಿರಲಿಲ್ಲ, ಯಾವೊಂದು ಸುಳಿವು ಕೂಡ ಇಲ್ಲಿರಲಿಲ್ಲ. ಹೀಗೆ ಒಂದೇ ಒಂದು ಕ್ಲೂ ಉಳಿಸದೆ ಪತ್ನಿ ಕಥೆಯನ್ನೇ ಮುಗಿಸಿದ ಈ ಪಾಪಿ ವೈದ್ಯ ಕಿಲ್ಲರ್ ಡಾಕ್ಟರ್ನ ಅಸಲಿ ಕಹಾನಿ ಇಂದು ಬಯಲಾಗಿದೆ. ಬೆಂಗಳೂರಿನ ಗುಂಜೂರಿನ ಮಹೇಂದರ್ ರೆಡ್ಡಿ ಅನ್ನೋ ಇವನು ಕೃತಿಕಾ ರೆಡ್ಡಿ ಅನ್ನೋ ಈ ಚೆಲುವೆಯನ್ನ 2014ರಲ್ಲಿ ಮದುವೆಯಾಗಿದ್ದ. ಇಬ್ರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ವೈದ್ಯರಾಗಿದ್ರು. ಹೀಗಿರುವಾಗಲೇ 6 ತಿಂಗಳ ಹಿಂದೆ ಅಂದ್ರೆ 2025ರ ಏಪ್ರಿಲ್ 24ರಂದು ಕೃತಿಕಾ ರೆಡ್ಡಿ ಮನೆಯಲ್ಲೇ ಉಸಿರು ನಿಲ್ಲಿಸಿದ್ರು. ಈ ಸಾವಿನ ಬಗ್ಗೆ ಕರೆ ಬರ್ತಿದ್ದಂತೆ ಅಯ್ಯಪ್ಪ ಲೇಔಟ್ ಠಾಣೆ ಪೊಲೀಸರು ಕೂಡ ಮನೆ ಬಳಿ ಹೋಗಿದ್ರು. ಅನಾರೋಗ್ಯದಿಂದ ಸಾವು ಅನ್ನೋದು ಗೊತ್ತಾಗ್ತಿದ್ದಂತೆ ಯಾವುದೇ ಕೇಸ್ ದಾಖಲಾಗಿರಲಿಲ್ಲ. ಇಷ್ಟಾದ್ರೂ ಮರಣೋತ್ತರ ಪರೀಕ್ಷೆಗಾಗಿ ಶವದ ಸ್ಯಾಂಪಲ್ ಅನ್ನ FSLಗೆ ಕಳಿಸಲಾಗಿತ್ತು. ಅದೇ ವರದಿ ಈಗ ಬಂದಿದ್ದು ಇದು ಸಹಜ ಸಾವಲ್ಲ, ಕೊಲೆ ಅನ್ನೋದು ಗೊತ್ತಾಗಿದೆ. ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇದ್ದು, ಈಗ ಮರ್ಡರ್ ಕೇಸಲ್ಲಿ ನಾವು ತಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಪೋಲ್ ಅಂತ, ಅದು ಸೆಡೆಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಪತ್ನಿ ಕತೆ ಮುಗಿಸಲು ಮೆಡಿಕಲ್ ಬುದ್ಧಿ ಬಳಸಿದ ಕಿರಾತಕ. ಅನಾರೋಗ್ಯದಿಂದ ಬಳಲ್ತಿದ್ದ ಪತ್ನಿ ಕೃತಿಕಾ ಮೇಲೆ ಮಹೇಂದರ್ ರೆಡ್ಡಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಆಕೆಯ ಕಥೆಯನ್ನೇ ಮುಗಿಸಬೇಕು ಅಂತ ನಿರ್ಧರಿಸಿದ್ದ. ಇದರ ನಡುವೆ ಅನಾರೋಗ್ಯ ಅಂತ ಕೃತಿಕಾ ತವರು ಮನೆಗೆ ಹೋಗಿದ್ಲು. ಏಪ್ರಿಲ್ 22ರಂದು ಪತ್ನಿ ಮನೆಗೆ ಹೋದ ಮಹೇಂದ್ರ ಆಕೆಗೆ ರಾತ್ರಿ ಇಂಜೆಕ್ಷನ್ ಕೊಟ್ಟಿದ್ದಾನೆ. ಬೆಳಗಾಗ್ತಿದ್ದಂತೆ ಪತ್ನಿ ಮಾತನಾಡ್ತಿಲ್ಲ ಅಂತ ಕಿರ್ಚ್ಕೊಂಡಂತೆ. ನಾವು ಕೆಳಗಡೆ ಇರೋದು ಗ್ರೌಂಡ್ ಫ್ಲೋರಲ್ಲಿ, ಅವರು ಫಸ್ಟ್ ಫ್ಲೋರ್ ಬೆಡ್ರೂಮಲ್ಲಿ ಇರೋದು. ಕಿರ್ಚ್ಕೊಂಡಾಗ ನಮ್ಮ ಮಿಸಸ್ ಕೂಗ್ಕೊಂಡಿದ್ದಾನೆ. ನಮ್ಮ ಮಿಸಸ್ ಓಡೋಗಿ ಮೇಲೆ ನೋಡ್ತಿದ್ದಾಳೆ. ನಮ್ಮ ಮಗಳು ಅಷ್ಟೆಲ್ಲ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ಲು. ನೋಡಮ್ಮ ಕೃತಿಕಾ ಎದ್ದೋಳ್ತಾ ಇಲ್ಲ ಅಂತ ಕೂಗದ ಮೇಲೆ ನಮ್ಮ ಮಿಸಸ್ ಹೋಗಿ ಫಸ್ಟ್ ನೋಡಿದ್ದಾಳೆ, ರೆಸ್ಪಾನ್ಸ್ ಇಲ್ಲ. ಆಮೇಲೆ ನನ್ನ ಕರೆದ್ಲು, ನಾನು ಮೇಲೆ ಹೋದೆ. ಮೇಲೆ ಹೋದ ತಕ್ಷಣ ನೋಡಿದೆ, ಏನು ರೆಸ್ಪಾನ್ಸ್ ಇರಲಿಲ್ಲ. ಓವರ್ ಡೋಸ್ ಅನಸ್ತೇಷಿಯಾ ಕೊಟ್ಟಿದ್ದ ಪಾಪಿ. ಪತ್ನಿಯನ್ನ ಕೊಲ್ಲಲೇಬೇಕು ಅಂತ ನಿರ್ಧರಿಸಿದ್ದ ಮಹೇಂದ್ರ ಓವರ್ ಡೋಸ್ ಅನಸ್ತೇಷಿಯಾವನ್ನ ಪತ್ನಿಗೆ ಇಂಜೆಕ್ಟ್ ಮಾಡಿದ್ದ. ಇದರಿಂದ ಪ್ರಜ್ಞೆ ಕಳ್ಕೊಂಡವಳು ಬೆಳಗಾಗ್ತಿದ್ದಂತೆ ಸಾವಿನ ಮನೆ ಸೇರಿದಾಳೆ. ಇದೊಂದು ಸಹಜ ಸಾವು ಅಂತಾನೆ ಎಲ್ಲರನ್ನೂ ನಂಬಿಸಿದ್ದ. ಆದ್ರೆ ಆಸ್ಪತ್ರೆಯಲ್ಲಿ ಸಾವಿನ ಡಿಕ್ಲೇರ್ ಆಗಿದ್ರಿಂದ ಪೊಲೀಸರು ಶವದ ಸ್ಯಾಂಪಲ್ ಪಡೆದಿದ್ರು. ಅದೇ ಸ್ಯಾಂಪಲ್ ಇಂದು ಇದೊಂದು ಕೊಲೆ ಅನ್ನೋದನ್ನ ಪ್ರೂವ್ ಮಾಡಿದೆ. ಅಳಿಯನ ಬಂಧನ, ಆಸ್ತಿಯನ್ನ ಇಸ್ಕಾನ್ಗೆ ಬರದ ಮಾವ. ನಾನು ದೊಡ್ಡ ಸರ್ಜನ್,
ನನಗೆ ದೊಡ್ಡ ಆಸ್ಪತ್ರೆ ಬೇಕು ಅಂತ ಮಾವನ ಬಳಿ ಹೇಳ್ಕೊಂಡಿದ್ದ. ಅಳಿಯನಿಗಾಗಿ ಮಾವ ಮುನ್ರೆಡ್ಡಿ ದೊಡ್ಡ ಕಟ್ಟಡವನ್ನೇ ಕಟ್ಟಿದ್ರು. ಆದ್ರೆ ಈ ಪಾಪಿ ಮಾತ್ರ ಮುನ್ರೆಡ್ಡಿ ಮಗಳ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದ. ಇನ್ನು FSL ರಿಪೋರ್ಟ್ ಬರ್ತಿದ್ದಂತೆ ಕೊಲೆ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಮಹೇಂದ್ರ ರೆಡ್ಡಿಯನ್ನ ಬಂಧಿಸಿ 9 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಇತ್ತ ಮಗಳಿಗಾಗಿ ಕಟ್ಟಿದ್ದ ಕೋಟಿ ಕೋಟಿ ಮೌಲ್ಯದ ಮನೆಯನ್ನ ಮುನ್ರೆಡ್ಡಿ ಇಸ್ಕಾನ್ಗೆ ದಾನ ಮಾಡಿದ್ದಾರೆ. ಅದೇನೇ ಇರಲಿ, ವೈದ್ಯನೇ ತನ್ನ ಪತ್ನಿಯನ್ನ ಕೊಂದಿದ್ದು ನಿಜಕ್ಕೂ ದುರಂತ. ಪ್ರಜ್ವಲ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.